ಸರ್ಕಾರದ ಇತ್ತೀಚಿನ ಕೆಲವೊಂದು ನಡೆಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕೆ ಅಂತಂದ್ರೆ ವಿಧಾನಸೌಧ ವೀಕ್ಷಣೆಗೆ ಗೈಡೆಡ್ ಟೂರ್ ಪಾಲಿಸಿಯನ್ನ ಅನುಸರಿಸಲೇಬೇಕು. ಗೈಡೆಡ್ ಟೂರ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಪ್ರವಾಸಿ ತಾಣವನ್ನಾಗಿಸೋದಕ್ಕೆ ಅದು ವಿಧಾನಸೌಧವನ್ನ ಸರ್ಕಾರ ಹೊರಟಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಗೈಡ್ ಟೂರ್ಗೆ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ಪ್ಲಾನಿಂಗ್ ಅನ್ನು ಮಾಡಿದೆ. ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧವಾಗಿ ಅನುಮತಿಯನ್ನ ಕೊಟ್ಟಿದ್ದು, ಪ್ರವೇಶ ಶುಲ್ಕ ನೀಡಿ ಒಳಗೆ ಬರೋದಕ್ಕೆ ಆದೇಶವನ್ನ ಮಾಡಿದಂತ ಸರ್ಕಾರ. ವಿಧಾನಸೌಧವನ್ನ ನೋಡೋದಕ್ಕೆ ಹೋಗಬೇಕು ಅಂತಂದ್ರೆ ಇನ್ನು ಮುಂದೆ ನೀವು ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ನೋಡಿ, ಒಂದು ಗೌರ್ಮೆಂಟ್ ಹಾಲಿಡೇ ದಿನ ನೀವು ಒಳಗಡೆ ಹೋಗಬೇಕು ಅಂತಂದ್ರೆ ನಿಮಗೆ ಆನ್ಲೈನ್ ಮುಖಾಂತರ ನೀವು ಟಿಕೆಟ್ ಅನ್ನ ಬುಕ್ ಮಾಡಬೇಕು. ಅದಕ್ಕೆ ಹಣವನ್ನ ಕೊಡಬೇಕು. ಹಣವನ್ನ ಕಟ್ಟಿ 30 ಜನರಿಗೆ ಅವಕಾಶ ಇರುತ್ತೆ ವಿಧಾನಸೌಧ ವೀಕ್ಷಣೆಗೆ ಹೋಗಬೇಕು ಅಂತಂದ್ರೆ. ಅದು ಸಾರ್ವತ್ರಿಕ ರಜಾ ದಿನಗಳ ಸಂದರ್ಭದಲ್ಲಿ. ಎಲ್ಲದಕ್ಕೂ ಕೂಡ ದುಡ್ಡು. ವಿಧಾನಸೌಧವನ್ನ ನೀವು ನೋಡಬೇಕು ಅಂತಂದ್ರೆ ದುಡ್ಡು ಕೊಟ್ಟು ಒಳಗಡೆ ಹೋಗಬೇಕು. ಮುಂಚೆ ಎಲ್ಲ ಅನುಮತಿ ಪತ್ರ ಇದ್ರೆ ಸಾಕು, ಹೋಗ್ಬೋದಿತ್ತು. ಸೆಷನ್ಗಳು ನಡೆಯುವಂತ ಸಂದರ್ಭದಲ್ಲಿ ಕೂಡ ಹೋಗಿ ಅಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳು ನೋಡ್ತಾ ಇದ್ರು. ಕೆಲ ಈ ಪೊಲಿಟಿಕಲ್ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ಕೂಡ ಹೋಗಿ ಅಲ್ಲಿ ಸೆಷನ್ ಹೇಗೆ ನಡೆಯುತ್ತೆ, ಸೆಷನ್ ಅಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗುತ್ತೆ, ಚರ್ಚಾ ವಿಚಾರಗಳು ಯಾವ್ಯಾವುದು ಮುಂದೆ ಬರುತ್ತೆ, ಅದು ಯಾವ ರೀತಿಯಾಗಿ ಮುನ್ನೆಲೆಗೆ ಬರುತ್ತೆ, ಅದು ಯಾವ ರೀತಿಯಾಗಿ ಅನುಮೋದನೆಗೆ ತೆಗೆದುಕೊಳ್ತಾರೆ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರು. ಆದ್ರೆ ಇನ್ನು ಮುಂದೆ ದುಡ್ಡು ಕೊಟ್ಟು ಬರಬೇಕು ಅನ್ನೋದು ಈಗ ಹೊಸ ನಿಯಮ. ನೋಡಿ, ವೀಕ್ಷಣೆ ಮಾಡಬೇಕು ಅಂದ್ರೂ ಕೂಡ ದುಡ್ಡನ್ನ ಕೊಡಬೇಕು. 30 ಜನರ ಒಂದು ತಂಡವನ್ನ ರಚನೆ ಮಾಡಿಕೊಂಡು ನೀವು ವಿಧಾನಸೌಧಕ್ಕೆ ಎಂಟ್ರಿ ಕೊಡಬಹುದು. ಅದು ಆನ್ಲೈನ್ ಮುಖಾಂತರ ಟಿಕೆಟ್ ಅನ್ನ ಮಾಡ್ಕೋಬೇಕಾಗತ್ತೆ. ವಿಧಾನಸೌಧ ನೋಡೋಕು ಕಾಸು ಕೊಡಿ, ವಿಧಾನಸೌಧ ನೋಡಿ. ಇನ್ನು ಮುಂದೆ ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧ ಆದೇಶವನ್ನ ಹೊರಡಿಸಿದೆ. ಇಂತಹ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತೇಳಿ. ಅಂದ್ರೆ ಹಣ ಮಾಡೋದಕ್ಕೋಸ್ಕರ ಇಂತಹ ಒಂದು ಐಡಿಯಾವನ್ನ ಮಾಡ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಿ, ವಿಧಾನಸೌಧವನ್ನ ನೋಡಬೇಕು ಅಂತಂದ್ರೆ ಮುಂಚೆ ಎಲ್ಲ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಂತು ಅಲ್ಲಿ ಪಾಸನ್ನ ತಗೊಂಡು ಒಳಗಡೆ ಹೋಗ್ಬೋದಿತ್ತು. ಇಂತಿಷ್ಟು ಜನರಿಗೆ ಅಂತ ಮಾತ್ರ ಅವಕಾಶ ಇತ್ತು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಆನ್ಲೈನ್ ಮುಖಾಂತರ ಟಿಕೆಟ್ ಅನ್ನ ಬುಕ್ ಮಾಡಬೇಕು. ಆನ್ಲೈನ್ ಮುಖಾಂತರ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ನೀವು ಹೋಗಿ ಅಲ್ಲಿ ಅಧಿಕೃತವಾದಂತಹ ಒಂದು ಐಡಿ ಪ್ರೂಫ್ ಅಂತ ಕೊಡ್ತಾರಲ್ಲ, ಐಡಿ ಪ್ರೂಫ್ ಅನ್ನ ತೋರಿಸಿ ಅಲ್ಲಿ ಆನ್ಲೈನ್ ಮುಖಾಂತರ 30 ಜನರ ಟೀಮ್ ಅನ್ನ ಒಂದು ಮಾಡಿಕೊಂಡು ನೀವು ಆನ್ಲೈನ್ ನಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ಅದಕ್ಕೆ ದುಡ್ಡನ್ನ ಕಟ್ಟಿ ಹೋಗಿ ನೀವು ವಿಧಾನಸೌಧವನ್ನ ವೀಕ್ಷಣೆ ಮಾಡಿ ಬರಬಹುದು ಅಂತ ಈಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನೋಡಿ, ಎಲ್ಲದರಲ್ಲೂ ಕೂಡ ದುಡ್ಡು. ಸರ್ಕಾರಿ ಕೆಲಸ ಕೈ ಮುಗಿದು ಒಳಗೆ ಬನ್ನಿ ಅಂತೇಳಿ ಅಲ್ಲಿ ಬೋರ್ಡ್ ಅನ್ನ ಬರೆದಿರ್ತಾರೆ. ಇಂತಹ ಒಂದು ವಿಧಾನಸೌಧವನ್ನ ನೋಡಬೇಕು ಅಂತಾರೆ ಹೊರಗಡೆಯಿಂದ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ. ಇಂತಹ ಒಂದು ವಿಧಾನಸೌಧ ನೋಡಿ, ನಮ್ಮ ರಾಜ್ಯದಲ್ಲಿರುವಂತಹ ವಿಧಾನಸೌಧ ಈ ತರದ ನಿಮಗೆ ಕಟ್ಟಡ ಎಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಆ ಒಂದು ಆಕೃತಿಗಳು, ಅದರ ಒಂದು ವಿಂಡೋಗಳ ಒಂದು ಶಿಲೆಗಳು, ಇದೆಲ್ಲವನ್ನು ಕೂಡ ನೀವು ನೋಡಬೇಕು ಅಂತಂದ್ರೆ ವಿಧಾನಸೌಧಕ್ಕೆ ಮಾತ್ರ ಬರಬೇಕು. ನೀವು ಬೇರೆ ಎಲ್ಲೋ ಕಡೆ ಹೋಗಿ ನಾವು ಅಲ್ಲಿನ ವಿಧಾನಸೌಧವನ್ನ ನೋಡ್ತೀವಿ ಅಂದ್ರೆ ಅಲ್ಲಿ ಇರುತ್ತೆ. ಆದ್ರೆ ಈ ತರದ ವಿನ್ಯಾಸವಿರುವಂತಹ ವಿಧಾನಸೌಧವನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇನ್ನು ಮುಂದೆ ನೀವು ದುಡ್ಡು ಕೊಟ್ಟು ನೀವು ವಿಧಾನಸೌಧವನ್ನ ಒಳಗಡೆ ಹೋಗಿ ನೋಡ್ಬೇಕು. ಯಾಕಂದ್ರೆ ನಾವು ರೋಡಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಅದಕ್ಕೆ ದುಡ್ಡಿರಲ್ಲ, ಹೊರಗಡೆಯಿಂದ ನೋಡಬಹುದು. ಆದ್ರೆ ಒಳಗಡೆ ಹೋಗಿ ನೋಡಬೇಕು. ಸರ್ಕಾರದ ಇತ್ತೀಚಿನ ಕೆಲವೊಂದು ನಡೆಗಳು ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾಕೆ ಅಂತಂದ್ರೆ ವಿಧಾನಸೌಧ ವೀಕ್ಷಣೆಗೆ ಗೈಡೆಡ್ ಟೂರ್ ಪಾಲಿಸಿಯನ್ನ ಅನುಸರಿಸಲೇಬೇಕು. ಗೈಡೆಡ್ ಟೂರ್ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಪ್ರವಾಸಿ ತಾಣವನ್ನಾಗಿಸೋದಕ್ಕೆ ಅದು ವಿಧಾನಸೌಧವನ್ನ ಸರ್ಕಾರ ಹೊರಟಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಗೈಡ್ ಟೂರ್ಗೆ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಿದೆ. ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧವಾಗಿ ಅನುಮತಿಯನ್ನ ಕೊಟ್ಟಿದ್ದು, ಪ್ರವೇಶ ಶುಲ್ಕ ನೀಡಿ ಒಳಗೆ ಬರೋದಕ್ಕೆ ಆದೇಶವನ್ನ ಮಾಡಿದಂತ ಸರ್ಕಾರ. ವಿಧಾನಸೌಧವನ್ನ ನೋಡೋದಕ್ಕೆ ಹೋಗಬೇಕು ಅಂತಂದ್ರೆ ಇನ್ನು ಮುಂದೆ ನೀವು ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ನೋಡಿ, ಒಂದು ಗೌರ್ಮೆಂಟ್ ಹಾಲಿಡೇ ದಿನ
ನೀವು ಒಳಗಡೆ ಹೋಗ್ಬೇಕು ಅಂತಂದ್ರೆ ನಿಮಗೆ ಆನ್ಲೈನ್ ಮುಖಾಂತರ ನೀವು ಟಿಕೆಟ್ ಅನ್ನ ಬುಕ್ ಮಾಡಬೇಕು. ಅದಕ್ಕೆ ಹಣವನ್ನ ಕೊಡಬೇಕು. ಹಣವನ್ನ ಕಟ್ಟಿ 30 ಜನರಿಗೆ ಅವಕಾಶ ಇರುತ್ತೆ ವಿಧಾನಸೌಧ ವೀಕ್ಷಣೆಗೆ ಹೋಗ್ಬೇಕು ಅಂತಂದ್ರೆ. ಅದು ಸಾರ್ವತ್ರಿಕ ರಜಾ ದಿನಗಳ ಸಂದರ್ಭದಲ್ಲಿ. ಎಲ್ಲದಕ್ಕೂ ಕೂಡ ದುಡ್ಡು. ವಿಧಾನಸೌಧವನ್ನ ನೀವು ನೋಡಬೇಕು ಅಂತಂದ್ರೆ ದುಡ್ಡು ಕೊಟ್ಟು ಒಳಗಡೆ ಹೋಗಬೇಕು. ಮುಂಚೆ ಎಲ್ಲ ಅನುಮತಿ ಪತ್ರ ಇದ್ರೆ ಸಾಕು, ಹೋಗ್ಬೋದಿತ್ತು. ಸೆಷನ್ಗಳು ನಡೆಯುವಂತ ಸಂದರ್ಭದಲ್ಲಿ ಕೂಡ ಹೋಗಿ ಅಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳು ನೋಡ್ತಾ ಇದ್ರು. ಕೆಲ ಈ ಪೊಲಿಟಿಕಲ್ ಓದ್ತಾ ಇದ್ದಂತ ವಿದ್ಯಾರ್ಥಿಗಳು ಕೂಡ ಹೋಗಿ ಅಲ್ಲಿ ಸೆಷನ್ ಹೇಗೆ ನಡೆಯುತ್ತೆ, ಸೆಷನ್ ಅಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗುತ್ತೆ, ಚರ್ಚಾ ವಿಚಾರಗಳು ಯಾವ್ಯಾವುದು ಮುಂದೆ ಬರುತ್ತೆ, ಅದು ಯಾವ ರೀತಿಯಾಗಿ ಮುನ್ನೆಲೆಗೆ ಬರುತ್ತೆ, ಅದು ಯಾವ ರೀತಿಯಾಗಿ ಅನುಮೋದನೆಗೆ ತೆಗೆದುಕೊಳ್ತಾರೆ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರು. ಆದ್ರೆ ಇನ್ನು ಮುಂದೆ ದುಡ್ಡು ಕೊಟ್ಟು ಬರಬೇಕು ಅನ್ನೋದು ಈಗ ಹೊಸ ನಿಯಮ. ನೋಡಿ, ವೀಕ್ಷಣೆ ಮಾಡಬೇಕು ಅಂದ್ರೂ ಕೂಡ ದುಡ್ಡನ್ನ ಕೊಡಬೇಕು. 30 ಜನರ ಒಂದು ತಂಡವನ್ನ ರಚನೆ ಮಾಡಿಕೊಂಡು ನೀವು ವಿಧಾನಸೌಧಕ್ಕೆ ಎಂಟ್ರಿ ಕೊಡಬಹುದು. ಅದು ಆನ್ಲೈನ್ ಮುಖಾಂತರ ಟಿಕೆಟ್ ಅನ್ನ ಮಾಡ್ಕೋಬೇಕಾಗತ್ತೆ. ವಿಧಾನಸೌಧ ನೋಡೋಕು ಕಾಸು ಕೊಡಿ, ವಿಧಾನಸೌಧ ನೋಡಿ. ಇನ್ನು ಮುಂದೆ ಪ್ರವಾಸೋದ್ಯಮ ಇಲಾಖೆಗೆ ಷರತ್ತುಬದ್ಧ ಆದೇಶವನ್ನ ಹೊರಡಿಸಿದೆ. ಇಂತಹ ಒಂದು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತೇಳಿ. ಅಂದ್ರೆ ಹಣ ಮಾಡೋದಕ್ಕೋಸ್ಕರ ಇಂತಹ ಒಂದು ಐಡಿಯಾವನ್ನ ಮಾಡ್ತಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ರಾಜಕೀಯ ಪಡಸಾಲೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ನೋಡಿ, ವಿಧಾನಸೌಧವನ್ನ ನೋಡಬೇಕು ಅಂತಂದ್ರೆ ಮುಂಚೆ ಎಲ್ಲ ಹೋಗಿ ಅಲ್ಲಿ ಕ್ಯೂನಲ್ಲಿ ನಿಂತು ಅಲ್ಲಿ ಪಾಸನ್ನ ತಗೊಂಡು ಒಳಗಡೆ ಹೋಗ್ಬೋದಿತ್ತು. ಇಂತಿಷ್ಟು ಜನರಿಗೆ ಅಂತ ಮಾತ್ರ ಅವಕಾಶ ಇತ್ತು. ಆದ್ರೆ ಇನ್ನು ಮುಂದೆ ಹಾಗಲ್ಲ. ಆನ್ಲೈನ್ ಮುಖಾಂತರ ಟಿಕೆಟ್ ಅನ್ನ ಬುಕ್ ಮಾಡಬೇಕು. ಆನ್ಲೈನ್ ಮುಖಾಂತರ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ನೀವು ಹೋಗಿ ಅಲ್ಲಿ ಅಧಿಕೃತವಾದಂತಹ ಒಂದು ಐಡಿ ಪ್ರೂಫ್ ಅಂತ ಕೊಡ್ತಾರಲ್ಲ, ಐಡಿ ಪ್ರೂಫ್ ಅನ್ನ ತೋರಿಸಿ ಅಲ್ಲಿ ಆನ್ಲೈನ್ ಮುಖಾಂತರ 30 ಜನರ ಟೀಮ್ ಅನ್ನ ಒಂದು ಮಾಡಿಕೊಂಡು ನೀವು ಆನ್ಲೈನ್ ಅಲ್ಲಿ ಟಿಕೆಟ್ ಅನ್ನ ಬುಕ್ ಮಾಡಿಕೊಂಡು ಅದಕ್ಕೆ ದುಡ್ಡನ್ನ ಕಟ್ಟಿ ಹೋಗಿ ನೀವು ವಿಧಾನಸೌಧವನ್ನ ವೀಕ್ಷಣೆ ಮಾಡಿ ಬರಬಹುದು ಅಂತ ಈಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ನೋಡಿ, ಎಲ್ಲದರಲ್ಲೂ ಕೂಡ ದುಡ್ಡು. ಸರ್ಕಾರಿ ಕೆಲಸ ಕೈ ಮುಗಿದು ಒಳಗೆ ಬನ್ನಿ ಅಂತೇಳಿ ಅಲ್ಲಿ ಬೋರ್ಡ್ ಅನ್ನ ಬರೆದಿರ್ತಾರೆ. ಇಂಥ ಒಂದು ವಿಧಾನಸೌಧವನ್ನ ನೋಡಬೇಕು ಅಂತಾರೆ, ಹೊರಗಡೆಯಿಂದ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ. ಇಂತಹ ಒಂದು ವಿಧಾನಸೌಧ ನೋಡಿ, ನಮ್ಮ ರಾಜ್ಯದಲ್ಲಿರುವಂತಹ ವಿಧಾನಸೌಧ ಈ ತರದ ನಿಮಗೆ ಕಟ್ಟಡ ಎಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಆ ಒಂದು ಆಕೃತಿಗಳು, ಅದರ ಒಂದು ವಿಂಡೋಗಳ ಒಂದು ಶಿಲೆಗಳು, ಇದೆಲ್ಲವನ್ನು ಕೂಡ ನೀವು ನೋಡಬೇಕು ಅಂತಂದ್ರೆ ವಿಧಾನಸೌಧಕ್ಕೆ ಮಾತ್ರ ಬರಬೇಕು. ನೀವು ಬೇರೆ ಎಲ್ಲೋ ಕಡೆ ಹೋಗಿ ನಾವು ಅಲ್ಲಿನ ವಿಧಾನಸೌಧವನ್ನ ನೋಡ್ತೀವಿ ಅಂದ್ರೆ ಅಲ್ಲಿ ಇರುತ್ತೆ. ಆದ್ರೆ ಈ ತರದ ವಿನ್ಯಾಸವಿರುವಂತಹ ವಿಧಾನಸೌಧವನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇನ್ನು ಮುಂದೆ ನೀವು ದುಡ್ಡು ಕೊಟ್ಟು ನೀವು ವಿಧಾನಸೌಧವನ್ನ ಒಳಗಡೆ ಹೋಗಿ ನೋಡ್ಬೇಕು. ಯಾಕಂದ್ರೆ ನಾವು ರೋಡಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ಅದಕ್ಕೆ ದುಡ್ಡಿರಲ್ಲ, ಹೊರಗಡೆಯಿಂದ ನೋಡಬಹುದು. ಆದ್ರೆ ಒಳಗಡೆ ಹೋಗಿ ನೋಡಬೇಕು.